ಭಕ್ತಿ ಅಂದ್ರೆ ನಿಜವಾಗಿ ಏನು? ರೀಲ್ಸ್ ನ ದುನಿಯಾದಲ್ಲಿ ನಾವೆಲ್ಲರೂ ಇದೀವಿ. ನಾವು ಕೃಷ್ಣನ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಅಲ್ಲಿ ಕೃಷ್ಣನ ಒಂದು ಹಾಡಿಗೆ ರೀಲ್ ಮಾಡಿ ಕೈ ಮುಗಿತಿರುವಂತಹ ಫೋಟೋವನ್ನ ತೆಕ್ಕೊಂಡು ವಾಪಸ್ ಬಂದ್ಬಿಡ್ತೀವಿ. ಆದ್ರೆ ಕೃಷ್ಣನ ಭಕ್ತಿ ರಸವನ್ನ ನಾವ್ ಯಾರು ಸವದೇ ಇಲ್ಲ. 10ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಕೃಷ್ಣ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಭಕ್ತರ ಲಕ್ಷಣಗಳೇನು ಅಂತ ಅವರು ಇಲ್ಲಿ ವರ್ಣನೆಯನ್ನ ಕೊಡ್ತಾರೆ. ನಾವು ಲೌಕಿಕವಾಗಿ ಯಾವುದೋ ಒಬ್ಬ ವ್ಯಕ್ತಿಯ ಜೊತೆ ಪ್ರೇಮದಲ್ಲಿ ತೊಡಕೊಂಡ್ರೇನೆ ನಮ್ಮ ವರ್ತನೆಗಳು ತುಂಬಾ ಮಟ್ಟಕ್ಕೆ ಬದಲಾಗ್ಬಿಡುತ್ತೆ. ಇನ್ನು ನಾವು ಪರಮ ಪುರುಷ ಭಗವಂತನ ಜೊತೆ ಪ್ರೀತಿಯಲ್ಲಿ ತೊಡಕೊಂಡ್ರೆ ನಮ್ಮ ವರ್ತನೆಗಳು ಹೇಗಾಗತ್ತೆ? ಮತ್ ಚಿತ್ತಾಹ, ಕೃಷ್ಣ ಹೇಳೋ ಹಾಗೆ ಭಕ್ತರು ಸದಾ ಅವರ ಚಿತ್ತವನ್ನ ಮನಸ್ಸನ್ನ ಕೃಷ್ಣನಲ್ಲೇ ನೆಲೆಸಿರ್ತಾರೆ. ಅಂದ್ರೆ ನಾವು ಪ್ರೀತಿ ಮಾಡೋರನ್ನ ಸದಾ ಕಾಲ ಏನೇ ಕೆಲಸ ಮಾಡಿದ್ರು ಎಲ್ಲೇ ಹೋದ್ರು ಅವರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಅವರ ಆಲೋಚನೆಗಳೇ ನಮಗ್ ಬರ್ತಿರತ್ತೆ. ಮದ್ಗತ ಪ್ರಾಣ, ಕೃಷ್ಣನಿಗೋಸ್ಕರ ತಮ್ಮ ಪ್ರಾಣವನ್ನ ಜೀವನವನ್ನ ಅವರು ಅರ್ಪಣೆ ಮಾಡ್ಬಿಟ್ಟಿದ್ದಾರೆ. ಕೃಷ್ಣನ ಸೇವೆಯಲ್ಲೇ ಜೀವನವನ್ನ ನಡೆಸ್ತಾರೆ. ಬೋಧೆಯಂತಹ ಪರಸ್ಪರಂ, ಇನ್ನೊಬ್ಬ ವ್ಯಕ್ತಿಯಲ್ಲಿ ಕೃಷ್ಣ ಭಕ್ತಿ ಇದೆ ಅನ್ನೋ ಸ್ವಲ್ಪ ಸುಳಿವು ಸಿಕ್ಬಿಟ್ರು ಕೂಡ ಅವರ ಜೊತೆ ಕೃಷ್ಣನ ಬಗ್ಗೆನೆ ಎಂಡ್ಲೆಸ್ ಆಗಿ ಮಾತಾಡೋದಿಕ್ ಶುರು ಮಾಡ್ಬಿಡ್ತೀವಿ. ಕಥೆಯಂತಶ್ಚ ಮಾಂ ನಿತ್ಯಂ, ಪ್ರತಿನಿತ್ಯ ನಿತ್ಯದಲ್ಲಿ ಕೃಷ್ಣನ ಕಥೆಗಳನ್ನ ಎಲ್ಲರಿಗೂ ಬೋಧನೆ ಮಾಡ್ತಾ ತಿಳ್ಕೊಳ್ತಾ ಅದರಲ್ಲೇ ತೃಪ್ತಿಯನ್ನ ಆನಂದವನ್ನ ಪಡ್ಕೊಳ್ತೀವಿ. ಇದು ಭಕ್ತರ ಲಕ್ಷಣ. ಕೂತ್ರೆ ಕೃಷ್ಣ, ನಿಂತ್ರೆ ಕೃಷ್ಣ, ಹೋದ್ರೆ ಕೃಷ್ಣ, ಬಂದ್ರೆ ಕೃಷ್ಣ, ಓಡಾಡಿದ್ರೆ ಕೃಷ್ಣ, ಕುಣಿದ್ರೆ ಕೃಷ್ಣ, ಕೃಷ್ಣ ಕೃಷ್ಣ ಕೃಷ್ಣ. ಕೃಷ್ಣನಲ್ಲಿ ಹುಚ್ಚರಾಗಿ ಪ್ರೀತಿ ಮಾಡೋದನ್ನೇ ನಾವು ಭಕ್ತಿ ಅಂತ ಕರೆಯೋದು. ನಾವು ಯೂಶಲಿ ಭಕ್ತಿ ಅಂದ್ರೆ ಕೇವಲ ಆಚರಣೆಗಳು ಅಂತ ಅನ್ಕೊಳ್ತೀವಿ. ಆಚರಣೆಗಳು ಭಕ್ತಿ ಇರೋ ಕಡೆ ತಾನಾಗೆ ಬರುತ್ತೆ, ಆದ್ರೆ ಆಚರಣೆಗಳು ಮಾತ್ರ ಭಕ್ತಿ ಅಲ್ಲ. ನಾವೆಲ್ಲರೂ ಕೃಷ್ಣ ಭಕ್ತಿಯಲ್ಲಿ ಗೋಪಿಯರಾಗಬೇಕು. ಗೋ ಅಂದ್ರೆ ಒಂದು ಅರ್ಥ ಹಸು ಅಂತ ನಮ್ಮೆಲ್ರಿಗೂ ಗೊತ್ತು, ಆದ್ರೆ ಗೋ ಅಂದ್ರೆ ನಮ್ಮ ಇಂದ್ರಿಯಗಳು ಅಂತ ಕೂಡ ಅರ್ಥ ಇದೆ. ಪಿ ಅಂದ್ರೆ ಪಿಬತಿ, ರಸವನ್ನ ಪಾನ ಮಾಡೋದು. ಯಾರು ತಮ್ಮ ಸಂಪೂರ್ಣ ಇಂದ್ರಿಯಗಳಿಂದ ಕೃಷ್ಣ ರಸವನ್ನ ಸವಿತಾರೋ ಅವರೇ ನಿಜವಾದ ಗೋಪಿ. ಹಾಗೆ ಕೃಷ್ಣ ಭಕ್ತಿಯಲ್ಲಿ ನಾವೆಲ್ಲರೂ ಗೋಪಿಯರಾಗೋಣ. ಹರೇ ಕೃಷ್ಣ.